ಕುಶಾಲನಗರದಲ್ಲಿ ಕೋಮು ಸಾಮರಸ್ಯ ಕದಡುವ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು, ಉನ್ನತ ಮಟ್ಟದ ತನಿಖೆ ನಡೆಯಬೇಕೆಂದು ಹಿಂದೂ ಹಿತರಕ್ಷಣಾ ಸಮಿತಿ ಪ್ರಮುಖ ಹಾಗೂ ವಕೀಲ ಭರತ್ ಮಾಚಯ್ಯ ಅಭಿಪ್ರಾಯಿಸಿದ್ದಾರೆ. ಕುಶಾಲನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸ್ಥಳೀಯ ರಾಜೀವ ಎಂಬವರ ಪತ್ನಿ ಮತ್ತು ಪುತ್ರ ನಾಪತ್ತೆಯಾಗಿದ್ದ ಪ್ರಕರಣದಲ್ಲಿ ಪೊಲೀಸರು ತನಿಖೆ ನಡೆಸಿ ಕಾಣೆಯಾದವರನ್ನು ಕೇರಳದ ಮಂಜಚೇರಿಯಲ್ಲಿ ಪತ್ತೆ ಮಾಡಿ ಕರೆತಂದಿದ್ದಾರೆ. ಆದರೆ ಅಪ್ರಾಪ್ತ ಬಾಲಕನನ್ನು ಬಲವಂತವಾಗಿ ಮತಾಂತರ ಮಾಡಿರುವ ಅಂಶ ಗಮನಕ್ಕೆ ಬಂದಿದೆ. ಇದರ ಹಿಂದೆ ಅನ್ಯ ಕೋಮಿನವರ ಕೈವಾಡ ಹಾಗೂ ಭಾರೀ ಜಾಲವಿರುವ ಸಂಶಯವಿದೆ ಎಂದು ಭರತ್ ಮಾಚಯ್ಯ ಹೇಳಿದರು. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯಾಗಬೇಕು. ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿ ಮಡಿಕೇರಿಯ ರೌಡಿ ಶೀಟರ್ನನ್ನು ಗಡೀಪಾರು ಮಾಡಬೇಕೆಂದು ಅವರು ಒತ್ತಾಯಿಸಿದರು. ಎನ್ಟಿಸಿ ಕೇಂದ್ರದಲ್ಲಿ ಹಿಂದೂ ಯುವತಿಯರ ಮೇಲೆ ದೌರ್ಜನ್ಯ ನಡೆಯುತ್ತಿರುವ ಶಂಕೆ ಇದ್ದು, ಈ ಬಗ್ಗೆ ಪರಿಶೀಲನೆ ನಡೆಯಬೇಕೆಂದು ಭರತ್ ಮಾಚಯ್ಯ ಆಗ್ರಹಿಸಿದರು. ಗಂಡನನ್ನು ಹುಡುಕಿ ಅವರಿಗೆ ಎಲ್ಲಿ ನಿಮ್ಮ ಕಾಣ್ತಾ ಇಲ್ವಲ್ಲ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಇದೇ ನಿಸರ್ಗಧಾಮ ಟೂರಿಸಂ ಸೆಂಟರ್ ಅಲ್ಲಿ ಒಂದು 3 ವರ್ಷದ ಹಿಂದೆ ಪಕ್ಕದ ಮಾದಾಪಟ್ಟಣ ಮಾದಾಪಟ್ಟಣದ ಹುಡುಗಿ ಅವಳಿಗೆ ಕೂಡ ಅಲ್ಲಿ ಮತಾಂತರಕ್ಕೆ ಆಮಿಷ ಆಗಿ ಅಲ್ಲಿ ಹೆಣ್ಮಗಳ ಮೇಲೆ ಬಲಾತ್ಕಾರ ನಡೆದು ಆ ಹೆಣ್ಮಗಳು ಗರ್ಭಿಣಿಯಾಗಿ ಕೊನೆಗೆ ಯಾರದೇ ಬೆಂಬಲ ಇಲ್ಲದೆ ಯಾರ ಗಮನಕ್ಕೂ ಬರದೆ ಆ ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಂಡು ತಿಳ್ಕೊಳ್ತಾರೆ. ಅದು ಕೂಡ ಹಿಂದೂ ಸಮಾಜದ ಗಮನಕ್ಕೆ ನಿಧಾನವಾಗಿ ಗಮನಕ್ಕೆ ಬಂತು. ಅಷ್ಟೊತ್ತಿಗೆ ಕಾಲ ಮಿಂಚೋಗಿದ್ದು ಆ ಹೆಣ್ಮಗಳು ಹೇಳಿದ್ರು ಆತ್ಮಹತ್ಯೆ ಮಾಡ್ಕೊಂಡು ತಿಳ್ಕೊಳ್ತಾರೆ. ಇಷ್ಟಾದ ನಂತರ ಇದನ್ನ ಹಿಂದೂ ಸಮಾಜ ಗಂಭೀರವಾಗಿ ಪರಿಗಣಿಸಿ ಈ ಹೆಣ್ಮಗಳಿಗೆ ಆಗಬಾರ್ದು ಅಂತೇಳಿ ಆ ಹುಡುಗಿಯ ಮನೆ ಆ ಹೆಣ್ಮಗಳ ಮನೆಯವರು ಹುಡುಗಿಯ ಅಣ್ಣನ ಕೈ ಕುಶಾಲನಗರ ಪೊಲೀಸ್ ಠಾಣೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಅವರು ಹಿಂದೂ ಸಂಘಟನೆಗಳ ಗಮನ ಇಟ್ಕೊಂಡೆ ಅವರ ಮನೆಯವ್ರ ಕೈ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಕುಶಾಲನಗರದ ಪೊಲೀಸ್ನವರು ಅದರ ಬಗ್ಗೆ ತನಿಖೆ ನಡೆಸಿ ಅವರ ಲಾಸ್ಟ್ ಲೊಕೇಶನ್ ಹುಡುಕಿ ಎಲ್ಲಿದ್ದಾರೆ ಅಂತ ಹುಡುಕಿ ಆಗಬೇಕು. ಕೇರಳದ ಮಲಪ್ಪುರಂ ಜಿಲ್ಲೆ ಮಂಜೇರಿ ಅಂತ ಹೇಳ್ತಕ್ಕಂಥ ಅಲ್ಲಿ ಸತ್ಯಸಾರಣಿ ಹಿದಾಯತ್ ಮರ್ಕಸ್ ಹಿದಾಯತ್ ಅಂತ ಹೇಳ್ತಕ್ಕಂಥ ಒಂದು ಸೆಂಟರ್ ಅಲ್ಲಿ ಹೆಣ್ಮಗಳು ಪತ್ತೆ ಆಗುತ್ತೆ. ಪತ್ತೆ ಆದ ನಂತರ ಪೊಲೀಸ್ನವರು ಹಿಂದೂ ಸಂಘಟನೆ ಕಾರ್ಯಕರ್ತರು ಹೋಗಿ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರತಕ್ಕಂಥ ಕೆಲಸ ಆಗಿದೆ. ಕುಶಾಲನಗರ ಪೊಲೀಸ್ ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ಹಿಂದೂ ಸಮಾಜದ ಎಲ್ಲಾ ಜಾತಿ ಪ್ರಮುಖರು, ವಿಶೇಷವಾಗಿ ಆ ಹೆಣ್ಮಗಳ ಏನು ಜಾತಿ ಕಮ್ಯುನಿಟಿ ಇದೆ ಆ ಕಮ್ಯುನಿಟಿ ಅವರು ಎಲ್ಲರೂ ಸೇರ್ಕೊಂಡಿದ್ರು. ಹಿಂದೂ ಸಮಾಜವೇ ಅಲ್ಲಿ ಆ ಹೆಣ್ಮಗಳನ್ನ ಆದಷ್ಟು ಆ ಮಗು ಕೂಡ ಅದೇ ಸೆಂಟರ್ನಲ್ಲಿ ಆ 9 ವರ್ಷದ ಮಗು ಏನಿತ್ತು ಅಲ್ಲಿ ಅದೇ ಸೆಂಟರ್ನಲ್ಲಿ ಕರ್ಕೊಂಡು ಬಂದಿರ್ತಾರೆ ಪೊಲೀಸ್ನವರು. ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಆದಷ್ಟು ಆ ಹೆಣ್ಮಗಳನ್ನ ಕನ್ವಿನ್ಸ್ ಮಾಡುವಂಥ ಕೆಲಸ, ತಪ್ಪು ಮಾಡ್ತಾ ಇದೆಯಾ ನೀನು, ಮಗು ಇದೆ ಅಂತ ನಾವು ವಿಚಾರಣೆ ಮಾಡಬೇಕಾದ್ರೆ ನಮಗೆ ಪೊಲೀಸ್ ಸ್ಟೇಷನ್ ಇದ್ದಾಗ ಆ ಹುಡುಗ ಏನು 9 ವರ್ಷದ ಮಗು ಇದೆ ಆ ಹುಡುಗನ ತಂದೆ ಮಗು ಹತ್ರ ಮಾತಾಡ್ತಕ್ಕಂಥ ಮತ್ತೆ ಅವರ ಅಜ್ಜ ಹತ್ರ ಮಾತಾಡ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣ ಆಗುತ್ತೆ. ಆಗ ವಿಚಾರಣೆ ಮಾಡಿ ನೋಡಿದ್ರೆ ಆ ಮಗುಗೆ ಸುನ್ನತಾಗಿದೆ. ಅದು ಮತಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಕರ್ನಾಟಕದಲ್ಲಿ ಏನಿದೆ ಅದರಲ್ಲಿ ರಕ್ತ ಸಂಬಂಧಿ ಅಥವಾ ಮಗು ಮೈನರ್ ಇದ್ದಾಗ ತಂದೆ ಒಪ್ಪಿಗೆ ಹೇಳಿದೆ ಅಥವಾ ರಕ್ತ ಸಂಬಂಧಿ ಒಪ್ಪಿಗೆ ಹೇಳಿದೆ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಪೊಲೀಸ್ನವರ ಗಮನಕ್ಕೆ ತಂದಾಗ ಮತ್ತೆ ಇದರ ಮಧ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಹೆಣ್ಮಗಳು ಕೇರಳಕ್ಕೆ ಮದುವೆ ಆಗಿದ್ದು ತಳಿಪರಂಬ, ಕಣ್ಣೂರು ಜಿಲ್ಲೆ ತಳಿಪರಂಬ, ಅಲ್ಲಿಂದ ಅವ್ರಿಗೊಂದು ಸಣ್ಣ ಪ್ರಾಪರ್ಟಿ ಇತ್ತು. ಆ ಪ್ರಾಪರ್ಟಿ ಮಾರಿ ಇಲ್ಲಿ ಕುಶಾಲನಗರದಲ್ಲಿ ಒಂದು ಪ್ರಾಪರ್ಟಿ ತಗೊಳ್ತಾರೆ. ಆ ಸಂದರ್ಭಗಳಲ್ಲಿ ಹೆಣ್ಮಗು ಇವರ ಟ್ರಾಫಿಕ್ ಬಿದ್ದಾಗಿತ್ತು. ಈ ಸಲೀಮು ಮತ್ತೆ ಜಲಾಲ್ ಅಂತ ಹೇಳಿದ್ರೆ, ಈ ಜಲಾಲ್ ಯಾರು ಅಂತ ಹೇಳಿದ್ರೆ ಇವನು ಮಡಿಕೇರಿಯಲ್ಲಿ ಒಬ್ಬ ರೌಡಿ ಲೀಸ್ಟರ್, ಅಲ್ಲಿ ರೌಡಿ ಶೀಟರ್ ಆಗಿದ್ದಂತವ್ರು ಇವತ್ತು ಬಂದಿಲ್ಲ ನಿಸರ್ಗದ ನಂತರ ಇವನೊಂದು ಅಂಗಡಿ ಓಪನ್ ಮಾಡ್ಕೊಂಡು ಇವೊಂದು ದಂಧೆ ಇದು. ಆ ಹೆಣ್ಮಗಳು ನಮಗೆ ಗಮನ ತಂದ ಪ್ರಕಾರ ನಿಸರ್ಗಧಾಮದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಹಿಂದೂ ಹೆಣ್ಮಕ್ಳಿಗೆ ಬಲವಂತವಾಗಿ ನೀವು ಕುರಾನ್ ಓದಬೇಕು, ನೀವು ಇನ್ನೊಂದು ಮಾಡಬೇಕು, ಈ ಧರ್ಮನ ಪಾಲಿಸಬೇಕು. ಹಿಂದೂ ಹಿತರಕ್ಷಣಾ ಸಮಿತಿಯ ಪ್ರಮುಖರಾದ ಅಮೃತರಾಜ್ ಮಾತನಾಡಿ, ಈ ಘಟನೆಗಳ ಹಿಂದೆ ಲವ್ ಜಿಹಾದ್ ಮತ್ತು ಹಣ ಲಪಟಾಯಿಸಿರುವ ಮಾಹಿತಿ ಇದೆ. ಇದಕ್ಕೆ ಸಂಬಂಧಪಟ್ಟ ದೂರಿನ ಅನ್ವಯ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಮಡಿಕೇರಿ ಜೈಲಿಗೆ ಕಳುಹಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದ ವ್ಯಕ್ತಿಗಳು ಕುಶಾಲನಗರದ ಕಾವೇರಿ ನಿಸರ್ಗಧಾಮ ಪ್ರದೇಶದಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸುತ್ತಿದ್ದು, ಆ ಅಂಗಡಿಗಳ ಕಾನೂನು ಬದ್ಧತೆ, ಪರವಾನಗಿ ಮತ್ತು ಸ್ಥಳೀಯ ನಿಯಮಗಳ ಅನುಸರಣೆ ಕುರಿತು ಅಧಿಕಾರಿಗಳು ಪರಿಶೀಲನೆ ನಡೆಸಬೇಕೆಂದು ಅಮೃತರಾಜ್ ತಾಕೀತು ಮಾಡಿದರು. ಬಂದಾಗ ಈ ಹಿಂದೆ ಒಂದು ಚಾಕ್ಲೇಟ್ ಪ್ರಕರಣ ಬಂದಿತ್ತು, ಹೋಮ್ ಮೇಡ್ ಚಾಕ್ಲೇಟ್. ನಿಮ್ಗೆಲ್ಲ ಇದು ಗೊತ್ತೇ ಇದೆ. ಅದರಲ್ಲಿ ಏನು ಕ್ವಾಲಿಟಿ ಇಶ್ಯೂಸ್ ಇದೆ, ಇದು ಎಲ್ಲಿಂದ ಬರ್ತಾ ಇದೆ, ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದ್ರ ಬಗ್ಗೆ ಕಾಲಕ್ರಮೇಣ ಅದು ಮುಚ್ಚೋಯ್ತು. ಇವತ್ತಿನ ಈ ಸಂದರ್ಭಕ್ಕೆ ನಾನು ಏನಕ್ಕೆ ಪುನಃ ಆ ವಿಚಾರವನ್ನ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಹೋಮ್ ಮೇಡ್ ಚಾಕ್ಲೇಟ್ಗಳನ್ನ ಇಲ್ಲಿಗಲ್ ಆಗಿ ಮಾಡ್ತಾರೆ, ಇದರಿಂದ ಬರುವಂತ ಹಣ ಬಹಳಷ್ಟು ದೊಡ್ಡ ಮೌಲ್ಯದ್ದು. ಇವರು ಏನಂದ್ರೆ 5 ರೂಪಾಯಿ ಚಾಕ್ಲೇಟ್ನ 200 ರೂಪಾಯಿ ಮಾಡ್ತಾರೆ. ಆವಾಗ ಈ 195 ರೂಪಾಯಿ ಲಾಭಾಂಶವನ್ನ ಅವ್ರು ಏನಕ್ಕೆ ಬಳಸ್ತಾರೆ, ಇಂಥ ಅನೈತಿಕ ಚಟುವಟಿಕೆಗಳಿಗೆ ಬಳಸ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹೀಗೆ ಅಲ್ಲಿ ಒಟ್ಟು 70 ರಿಂದ 80 ಅಂಗಡಿಗಳಿದೆ ಅಂತ ಹೇಳ್ತಾರೆ. ಅದರಲ್ಲಿ ಎಲ್ಲ ಏನು ಫುಡ್ ಲೈಸೆನ್ಸ್ ಇದೆಯಾ, FSSA ಅಂತ ಹೇಳ್ಬಿಟ್ಟು ನಮ್ಮ
ಕೇಂದ್ರ ಸರ್ಕಾರದ ಒಂದು ಅಥಾರಿಟಿ ಇದೆ, ಅವರು ಸಹ ಇಲ್ಲಿ ತನಿಖೆಯನ್ನ ಮಾಡಬೇಕು. ಫುಡ್ ಕ್ವಾಲಿಟಿ ಯಾವ ರೀತಿ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ತನಿಖೆಯನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಹಾಗೂ ಐಡೆಂಟಿಫಿಕೇಶನ್ ಆಫ್ ಪರ್ಸನ್ ಅಂಡ್ ಶಾಪ್. ಈಗ ಶಾಪ್ ನ ಹೆಂಗ ಐಡೆಂಟಿಫೈ ಮಾಡ್ತೀವಿ, ಅವ್ರಿಗೊಂದು ಟ್ರೇಡ್ ಲೈಸೆನ್ಸ್ ಇದೆಯಾ ಅನ್ನೋದು, ಮತ್ತೆ ಪರ್ಸನ್ ಐಡೆಂಟಿಫಿಕೇಶನ್, ಅವ್ರದ್ದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್, ಈ ತರ ಒಂದು ಕೇಸ್ಗಳು ಬರ್ತಾ ಇರೋದ್ರಿಂದ ಇದೆಲ್ಲ ಐಡೆಂಟಿಫಿಕೇಶನ್ ನ ಲೋಕಲ್ ಅಥಾರಿಟೀಸ್, ಅದು PDO ಗುಡ್ಡೆ ಹೊಸೂರು ಅವ್ರ ಕೆಳಗಡೆ ಬರುತ್ತೆ, ಅವರು ಸಹ ಈ ವಿರುದ್ಧ ತನಿಖೆಗಳನ್ನ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ವಿವಾಹಿತೆಯಾಗಿ ಮಕ್ಕಳಿರುವ ಮಹಿಳೆಯ ಮತಾಂತರಕ್ಕೆ ಯತ್ನಿಸುತ್ತಿರುವುದು ಅಮಾನವೀಯ ಎಂದು ಗೌಡ ಸಮಾಜದ ಅಧ್ಯಕ್ಷ ಚಿಲ್ಲನ ಗಡಿ ಪ್ರಸಾದ್ ಹೇಳಿದರು. ಇಂತಹ ಜಾಲದಲ್ಲಿ ಬಡವರು, ಮುಗ್ಧರು ಸಿಲುಕಿ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಪ್ರಕರಣದ ಹಿಂದಿರುವ ಸಮಾಜಘಾತುಕ ಶಕ್ತಿಗಳನ್ನು ಪತ್ತೆ ಹಚ್ಚಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದು ಚಿಲ್ಲನ ಗಣಿ ಪ್ರಸಾದ್ ಆಗ್ರಹಿಸಿದರು. ಕೇರಳ ಸಮಾಜದ ಮುಖಂಡ ಕೆ. ವರದಾ ಮಾತನಾಡಿ, ಕುಶಾಲನಗರದ ಕೆಲವೆಡೆ ಮಹಿಳೆಯರ ಸುರಕ್ಷತೆ ಮತ್ತು ಭದ್ರತೆಗೆ ಧಕ್ಕೆಯಾಗುವಂತಹ ಅನೇಕ ಪ್ರಕರಣಗಳು ನಡೆಯುತ್ತಿವೆ ಎಂದು ಆರೋಪಿಸಿದರು. ಸಮಾಜ ವಿರೋಧಿ ಶಕ್ತಿಗಳು ಮತಾಂತರಕ್ಕೆ ಮುಂದಾಗುತ್ತಿದ್ದರೆ ರಾಜೀವ್ ಕುಟುಂಬಕ್ಕೆ ಪೊಲೀಸರು ನ್ಯಾಯ ಕೊಡಿಸಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು. ತಪ್ಪಿದರೆ ಕುಟುಂಬದ ಪರವಾಗಿ ಶಾಂತಿಯುತ ಹೋರಾಟ ಹಾಗೂ ಕಾವೇರಿ ನಿಸರ್ಗಧಾಮ ಪ್ರದೇಶದಲ್ಲಿ ಧರಣಿ ನಡೆಸಲಾಗುವುದು ಎಂದು ಕೆ. ವರದಾ ಎಚ್ಚರಿಕೆ ನೀಡಿದರು. ಚಿತ್ತಾರ ನ್ಯೂಸ್, ಕುಶಾಲನಗರ.